ಹಲೋ ಸ್ನೇಹಿತರೆ, ಕಿವಿಮಾತು ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಪಾಲಕ್ ಪರೋಟ ಮಾಡುವ ವಿಧಾನವನ್ನು ನೋಡೋಣ. ಬಿಡಿಸಿಟ್ಕೊಂಡಿರ್ತಕ್ಕಂಥ ಪಾಲಕನ್ನು ಸ್ವಲ್ಪ ಅರಿಶಿನ ಪುಡಿ, ಒಂದು ಚಿಟಿಕೆ ಉಪ್ಪು ಹಾಕಿ ಸ್ವಚ್ಛಗೆ ತೊಳ್ಕೊಬೇಕದನ್ನ. ತೊಳೆದಿಟ್ಕೊಂಡಿರ್ತಕ್ಕಂಥ ಪಾಲಕನ್ನು ಕುದಿಲಿಕ್ಕೆ ಇಡಬೇಕು. ಇವಾಗ ಕುದಿಲಿಕ್ಕೆ ಇಟ್ಟಾಗ ಅದರೊಳಗೆ ಒಂದು 2-3 ಮೆಣಸಿನ್ಕಾಯನ್ನು ಹಾಕಿಬಿಡಬೇಕು. ಕಲರ್ ಟರ್ನ್ ಆಗೋವರೆಗೂ ಅದನ್ನ ಸ್ವಲ್ಪ ಕುದಿಸ್ಕೋಬೇಕು. ಒಂದು 5 ನಿಮಿಷ ಬಿಟ್ಟು ಈ ರೀತಿ ಹೊಳ್ಳಿಸಿ ಹಾಕಿದರೆ ಎಲ್ಲ ಸೊಪ್ಪು ಕ್ಲೀನಾಗಿ ಕುದಿಯುತ್ತೆ. ಈಗ ಪಾಲಕ್ ಚಂದ ಕುದೈತಿ, ಅದನ್ನು ಒಂದು ಜಾರಿಗೆ ತಕ್ಕೋಬೇಕು. ನೀರು ಬಸಿದು ಜಾರಿಗೆ ತಕ್ಕೋಬೇಕು. ಅದಕ್ಕೆ ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಅಲ್ಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಥರ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಗೋಧಿ ಹಿಟ್ಟಿಗೆ ಆ ಮಿಶ್ರಣವನ್ನು ಸೇರಿಸ್ಕೋಬೇಕು. ಮೊದಲು ಅದು ಎಷ್ಟು ಹಿಡಿತೈತಿ ಅಷ್ಟನ್ನು ಹಿಟ್ಟಿಗೆ ಕಲಿಸ್ಕೋಬೇಕು. ನೀರನ್ನು ನೋಡಿ ಹಾಕ್ಕೋಬೇಕು. ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿನ ಹಿಟ್ಟಿನ ಹದಕ್ಕೆ ಇದನ್ನ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನೆನೆಯಾಕೆ ಬಿಡ್ಬೇಕು. ಇದನ್ನ ನೋಡಿ, ಇವಾಗ ಹಿಟ್ಟು ಚೆನ್ನಾಗಿ ನೆನೆದಿದೆ. ಈ ರೀತಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಮೆದ್ಕೋಬೇಕು. ಇದನ್ನ ಹಿಟ್ಟು ಹಚ್ಚಿ ಚಪಾತಿ ಥರ ಲಟ್ಟಿಸ್ಕೋಬೇಕು. ನಮಗೆ ಇವು ಪದರಾಗಿ ಬೇಕು ಅಂತಂದ್ರೆ ಈ ಥರ ಮಾಡಬೇಕು. ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಿ 3 ಫೋಲ್ಡ್ ಅಂತ ಕರಿತೀವಲ್ಲ, ಆ ಥರ ಮಡಿಚ್ಕೋಬೇಕು ಇದನ್ನ ಚಪಾತಿನ. ಈ ಥರ ಮಡಚ್ಕೊಂಡ್ಬಿಟ್ಟು ಚಪಾತಿ ಥರ ಲಟ್ಟಿಸ್ಕೋಬೇಕು. ಚಪಾತಿ ಉಬ್ಬಿ ಬರಬೇಕು ಅಂತಂದರೆ ನಾವು ಯಾವ ಥರ ಅಂಚಿ ಎಲ್ಲ ತೆಳ್ಳಗೆ ಮಾಡ್ಕೋತೀವಿ ಅದೇ ಥರ ಇದನ್ನು ತೆಳ್ಳಗೆ ಲಟ್ಟಿಸ್ಕೋಬೇಕು. ಇದ್ರ ಮೇಲೆ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಬೇಕು. ಈ ಥರ ತವಾ ಚೆನ್ನಾಗಿ ಕಾದಿದೆ. ಹಾಕಿ ಇದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕಬೇಕು. ಅಂದರೆ ಇನ್ನೂ ಸ್ಮೂತಾಗಿ ಬರುತ್ತೆ. ಈ ಥರ ಉಬ್ಬಿ ಬರಬೇಕಂದ್ರೆ ಅಂಚಿ ತೆಳ್ಳಗಾಗಿರ್ಬೇಕು. ಮಿಡಲ್ ಸ್ವಲ್ಪ ದಪ್ಪಗಿದ್ರೆ ಈ ರೀತಿ ಪರೋಟ ಉಬ್ತೈತಿ. ರುಚಿಯಾದ ಪಾಲಕ್ ಪರೋಟ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.